ಪೋಸ್ಟ್ ಆಫೀಸ್ ಕರ್ನಾಟಕದಲ್ಲಿ ಹೊಸ ಹುದ್ದೆನ ತೆಗೆದಿದ್ದಾರೆ ಪೋಸ್ಟಲ್ ಸಖಿ ಅಂತೇಳಿ. ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಯೋಜನೆ ಅಡಿಯಲ್ಲಿ ಈ ಪೋಸ್ಟ್ ತೆಗೆದಿದ್ದಾರೆ. ಈ ಒಂದು ಹೆಸರು ನೀವು ಕೂಡ ಮುಂಚಿತವಾಗಿ ಕೇಳಿಲ್ಲ ಅನ್ಸತ್ತೆ, ಹೀಗೆ ಕೇಳ್ತಾ ಇರಬಹುದು. ನಾನು ಕೂಡ ಇದೇ ಫಸ್ಟ್ ಟೈಮ್ ಪೋಸ್ಟಲ್ ಸಖಿ ಅಂತ ಹೆಸರು ಕೇಳಿರೋದು. ಇದಕ್ಕೆ SSLC ಆದಂತ ವ್ಯಕ್ತಿಗಳಿಗೆ ಅವಕಾಶ ಇರುತ್ತೆ. ನೋಡಿ, ಕರ್ನಾಟಕದ ಯಾವೊಂದು ಜಿಲ್ಲೆಯಲ್ಲಿ ಈ ಒಂದು ಪೋಸ್ಟಿಗೆ ನೇಮಕಾತಿ ಆಗ್ತಾ ಇದೆ. ಅದೇ ರೀತಿಯಾಗಿ ಇದು ಸಂದರ್ಶನ ಇರೋದ್ರಿಂದ ಆಗಸ್ಟ್ 24ನೇ ತಾರೀಕು ಸಂದರ್ಶನ ಇರುತ್ತೆ. ಯಾವ ಒಂದು ವಿಳಾಸದಲ್ಲಿ ಸಂದರ್ಶನ ನಡೆಸ್ತಾರೆ, ಅಲ್ಲಿ ಹೋಗ್ಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಮತ್ತೆ ಈ ಒಂದು ಪೋಸ್ಟಲ್ ಸಖಿ ಪೋಸ್ಟ್ ಇದೆಯಲ್ಲ ಯಾರಿಗೆ ಅವಕಾಶ ಇದೆ, ಮಹಿಳೆಯರಿಗಿದೆಯಾ ಅಥವಾ ಪುರುಷರಿಗಿದೆಯಾ ಅಥವಾ ಮಾಜಿ ಸೈನಿಕರಿಗಿದೆಯಾ ಅಥವಾ ತೃತೀಯ ಲಿಂಗ ಮಹಿಳೆಯರಿಗಿದೆಯಾ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದ ನಂತರ ಈ ಕರ್ನಾಟಕ ಅಂಚೆ ಇಲಾಖೆಯಲ್ಲಿ ಪೋಸ್ಟಲ್ ಸಖಿ ಪೋಸ್ಟಿಗೆ ಆಯ್ಕೆ ಆದ್ರೆ ಕೆಲಸ ಏನಿರತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ವಿಡಿಯೋ ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತೆ ಈ ಒಂದು ಪೇಜ್ಗೆ ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ದಲ್ಲಿ, ಯೂಟ್ಯೂಬ್ದಲ್ಲಿ, ಇನ್ಸ್ಟಾಗ್ರಾಮ್ದಲ್ಲಿ. ಬನ್ನಿ ಈ ಪೋಸ್ಟಲ್ ಸಖಿ ಪೋಸ್ಟ್ ಬಗ್ಗೆ ಒಂದೊಂದೇ ಚರ್ಚೆ ಮಾಡೋಣ. ಇದು ನೇಮಕಾತಿ ಇದೇ ತಿಂಗಳಲ್ಲಿ ಆಗ್ತಾ ಇದೆ, ಆಗಸ್ಟ್ನಲ್ಲಿ ಆಗ್ತಾ ಇದೆ ಮತ್ತು ಆಗಸ್ಟ್ನಲ್ಲೇ ಸಂದರ್ಶನ ಇದೆ. ಆಗಸ್ಟ್ 24ನೇ ತಾರೀಕು ಸಂದರ್ಶನ ಇದೆ ಈ ಪೋಸ್ಟಲ್ ಸಖಿ ಪೋಸ್ಟಿಗೆ. ನೋಡಿ, ಕರ್ನಾಟಕ ಅಂಚೆ ಇಲಾಖೆಯಲ್ಲಿ ಕರೆದಿರುವಂತ ಪೋಸ್ಟು ಗ್ರಾಮೀಣ ಭಾಗದ ಜನರಿಗೆ ಇದೊಂದು ಅವಕಾಶ. ಒಂದು ಗ್ರಾಮೀಣ ಭಾಗದ ಜನರಿಗೆ ಹೆಚ್ಚು ಆದ್ಯತೆ ಇರತ್ತೆ. ನೇಮಕಾತಿ ಸಂಸ್ಥೆ ಹೆಸರು ಅಂಚೆ ಇಲಾಖೆ. SSLC ಆದಂತ ವ್ಯಕ್ತಿಗಳಿಗೆ ಅವಕಾಶ ಇರತ್ತೆ. ನೋಡಿ, ಸಾಮಾನ್ಯವಾಗಿ ವಯೋಮಿತಿ 18 ವರ್ಷದಿಂದ 45-50 ವರ್ಷದ ವ್ಯಕ್ತಿಗಳಿಗೆ ಅವಕಾಶ ಇದೆ. ವಿದ್ಯಾರ್ಹತೆ SSLC ಆಗಿರಬೇಕು, ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ. ಅದೇ ರೀತಿಯಾಗಿ ಆಯ್ಕೆ ವಿಧಾನದಲ್ಲಿ ಸಂದರ್ಶನ ಮೂಲಕವಾಗಿ ಆಯ್ಕೆ ಮಾಡ್ತಾರೆ. ಅದು ಆಗಸ್ಟ್ 24ನೇ ತಾರೀಕು ಸಂದರ್ಶನ ಇರತ್ತೆ. ಯಾವೊಂದು ಜಿಲ್ಲೆಯಲ್ಲಿ ಸಂದರ್ಶನ ಇರತ್ತಪ್ಪ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ. ಈ ನೇಮಕಾತಿ ಆಗಿರೋದೇ ಮಂಡ್ಯ ಜಿಲ್ಲೆಯಲ್ಲಿ. ಮಂಡ್ಯ ಜಿಲ್ಲೆಯ ವ್ಯಕ್ತಿಗಳಿಗೆ ಹೆಚ್ಚು ಆದ್ಯತೆ. ಮತ್ತೆ ಅದರಲ್ಲಿ ಮಹಿಳೆಯರಿಗಿದೆಯಾ, ಪುರುಷರಿಗಿದೆಯಾ ಅಥವಾ ಮಾಜಿ ಸೈನಿಕರಿಗಿದೆಯಾ ಅಥವಾ ತೃತೀಯ ಲಿಂಗ ಮಹಿಳೆಯರಿಗಿದೆಯಾ ಅಂತ ಕನ್ಫ್ಯೂಸ್ ಆಗಿರ್ಬೋದು. ಈ ಒಂದು ಪೋಸ್ಟ್ ಇರೋದು ಮಹಿಳೆಯರಿಗೆ, ಗ್ರಾಮೀಣ ಮಹಿಳೆಯರಿಗೆ ಹೆಚ್ಚು ಆದ್ಯತೆ ಇರತ್ತೆ. ಮಹಿಳೆಯರಿಗೆನೆ ಪೋಸ್ಟ್ ನೇಮಕಾತಿ ಮಾಡ್ತಾ ಇದ್ದಾರೆ. ಪುರುಷರಿಗೆ ಈ ಒಂದು ನೇಮಕಾತಿ ಇರೋದೆಲ್ಲ, ಮಹಿಳೆಯರಿಗೆನೆ ಈ ಒಂದು ನೇಮಕಾತಿ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಪೋಸ್ಟ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು, ಇದು ತುಂಬಾ ಮುಖ್ಯ. ಮೊದಲನೇದಾಗಿ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಗ್ರಾಮೀಣ ಭಾಗದ ಸ್ಥಳೀಯ ಮಹಿಳೆಯರಿಗೆ ಹೆಚ್ಚು ಆದ್ಯತೆ ಇರತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಕರ್ನಾಟಕ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಡಿಯಲ್ಲಿ ಯಾರು ಮಹಿಳಾ ಸ್ವಸಹಾಯ ಸಂಘಗಳಲ್ಲಿ ಸದಸ್ಯರಾಗಿರ್ತಾರಲ್ಲ ಅಂತವ್ರಿಗೆ ಈ ಒಂದು ಪೋಸ್ಟಲ್ ಸಖಿ ಪೋಸ್ಟ್ ಪಡೆಯೋದಕ್ಕೆ ಹೆಚ್ಚು ಆದ್ಯತೆ ಇರತ್ತೆ. ಅಂದ್ರೆ ಮೊದಲ ಆದ್ಯತೆ ಕೊಡ್ತಾರೆ. ಅದೇ ರೀತಿಯಾಗಿ ಈ ಪೋಸ್ಟಲ್ ಸಖಿ ಪೋಸ್ಟ್ಗೆ ಕನ್ನಡ ಓದೋದಕ್ಕೆ ಬರಬೇಕು ಮತ್ತು ಚೆನ್ನಾಗಿ ಬರೆಯೋದಕ್ಕೆ ಬರ್ಬೇಕಂತ ಹೇಳಿದ್ದಾರೆ. ಇದೊಂದು ರೂಲ್ಸ್ ಕೊಟ್ಟಿದ್ದಾರೆ. ಅದ ನಂತರ ಈ ಸಂದರ್ಶನಕ್ಕೆ ಹೋಗ್ತಾರ 24ನೇ ತಾರೀಕು ಮಂಡ್ಯದ ಎಲ್ಲಿ ಹೋಗ್ಬೇಕಂದ್ರೆ ಸಂದರ್ಶನಕ್ಕೆ, ಅದು ಮುಂದ್ಗಡೆ ಹೇಳ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸಂದರ್ಶನಕ್ಕೆ ಹೋಗೋ ಸಮಯದಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಇದನ್ನೆಲ್ಲ ತೆಗೆದುಕೊಂಡು ಹೋಗ್ಬೋದು. ನಿಮ್ಮ SSLC ಅಂಕಪಟ್ಟಿಗಳು ಹಾಗೂ ನಿಮ್ಮ ಸಂದರ್ಶನಕ್ಕೆ ಹೋಗೋ ಸಮಯದಲ್ಲಿ ಈ ಏನ್ ಡಾಕ್ಯುಮೆಂಟ್ಸ್ ಹೇಳ್ತೇನೆ ಅವೆಲ್ಲ ಸ್ವಲ್ಪ ಜೆರಾಕ್ಸ್ಗಳನ್ನ ತೆಗೆದುಕೊಂಡು ಹೋಗಿ, 2 ಪ್ರತಿಗಳು ಅಥವಾ 3 ಪ್ರತಿಗಳು ತೆಗೆದುಕೊಂಡು ಹೋಗಿ. ಆಧಾರ್ ಕಾರ್ಡ್ಗಳು ಹಾಗೂ ವೋಟರ್ ID ಮತ್ತು ಇತ್ತೀಚಿನ ನಿಮ್ಮೊಂದು ಫೋಟೋಗಳು, ಇತ್ತೀಚಿನ ಫೋಟೋ ಬೇಕಾಗತ್ತೆ. ಮತ್ತು ವಾಸಸ್ಥಳದ ದೃಢೀಕರಣ ಪ್ರಮಾಣ ಪತ್ರಗಳು, ಸ್ವಸಹಾಯ ಸಂಘದ ವಿವರಗಳು, ಅಂದ್ರೆ ಸದಸ್ಯರು ಇದೀರಾ ಇಲ್ಲ ಅಂತ ಹೇಳಿ ಗೊತ್ತಾಗ್ಬೇಕಲ್ಲ, ಅದ್ರದ್ದು ಪ್ರಮಾಣ ಪತ್ರ. ಇಷ್ಟು ನಿಮಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಗೊತ್ತಾಯ್ತು. ಅದ ನಂತರ ಈಗ ಸಂದರ್ಶನಕ್ಕೆ ಹೋಗುವಂತ ದಿನಾಂಕ ಗೊತ್ತಿದೆ, ಮತ್ತೆ ಯಾವೊಂದು ವಿಳಾಸಕ್ಕೆ ಹೋಗ್ಬೇಕು. ಇದು ಮಂಡ್ಯ ಜಿಲ್ಲೆಯಲ್ಲಿ ಇರೋದ್ರಿಂದ ಮಂಡ್ಯ ಜಿಲ್ಲೆಯ ಅಧ್ಯಕ್ಷಕರ ಕಚೇರಿ ಮಂಡ್ಯ, ಪ್ರಧಾನ ಕಚೇರಿ ಅಂಚೆ ಕಚೇರಿ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಮಂಡ್ಯ ಜಿಲ್ಲೆಯಲ್ಲಿರುವಂತ ಪ್ರಧಾನ ಕಚೇರಿ ಅಧ್ಯಕ್ಷಕರ ಕಚೇರಿಗೆ ಅಲ್ಲಿ ಹೋಗಿ ಸಂದರ್ಶನ ಇರತ್ತೆ. ಅಲ್ಲಿ ಹೋಗಿನೂ ಭಾಗಿಯಾಗಬಹುದು. ಅದೇ ರೀತಿಯಾಗಿ ಈ ಒಂದು ಪೋಸ್ಟಲ್ ಸಖಿ ಯಾವ ಕೆಲಸ ಇರತ್ತೆ, ಏನ್ ಮಾಡ್ಬೇಕು. ಈ ಪೋಸ್ಟಲ್ ಸಖಿ ಅಂದ್ರೆ ಸಾಮಾನ್ಯವಾಗಿ 1-2 ವಾಕ್ಯದಲ್ಲಿ ಹೇಳ್ತೇನೆ. ಇದು ಹೊಸ ಹುದ್ದೆನ ತೆಗೆದಿದ್ದಾರೆ. ಇಷ್ಟು ದಿನ ನಾನು ಕೂಡ ಇದ್ರ ಬಗ್ಗೆ ಹೆಸರು ಕೇಳೇ ಇಲ್ಲ. ಇಷ್ಟು ದಿನ ಇದ್ರ ಬಗ್ಗೆ ಎಲ್ಲಿ ವಿಡಿಯೋನೇ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡಿರೋದು ಪೋಸ್ಟಲ್ ಸಖಿ ಅಂತೇಳಿ. ಅದೇ ರೀತಿಯಾಗಿ ಪೋಸ್ಟಲ್ ಸಖಿ ಅಂತ ತೆಗೆದಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಪೋಸ್ಟಲ್ ಪುರುಷ ಅಂತ ಕೂಡ ತೆಗಿಬಹುದು ಪುರುಷರಿಗೆ. ಇದು ಮಹಿಳೆಯರಿಗೆ ಇರತ್ತೆ, ಸಾಮಾನ್ಯವಾಗಿ ಪುರುಷರಿಗೆ ಇರೋದಿಲ್ಲ. ಈಗ ನೋಡಿ, ಗ್ರಾಮೀಣದಲ್ಲಿರುವಂತ ಜನರಿಗೆ ಪೋಸ್ಟ್ ಆಫೀಸ್ ದಲ್ಲಿರುವಂತ ಯೋಜನೆ ಬಗ್ಗೆ ಮಾಹಿತಿ, ಇದೇನು ಹಣದ ಬಗ್ಗೆ ಮಾಹಿತಿ ಸಾಮಾನ್ಯ ಗೊತ್ತಿರೋದಿಲ್ಲ. ಅದು ಹೋಗಿ ಅವ್ರ ಅದರ ಪ್ರಚಾರ ಮಾಡೋದಾಗಲು
ಪ್ರಚಾರ ಮಾಡೋದಾಗ್ಬೋದು, ಅಥವಾ ಏನ್ ಸರ್ಕಾರದಿಂದ ಬರುವಂತ ಪಿಂಚಣಿ ಸೌಲಭ್ಯಗಳು ಅಥವಾ ಹಣಗಳು ಅಥವಾ ಇದೇನ್ ಅಕೌಂಟ್ಗಳು ಇದೆಯಲ್ಲ, ಅದು ಸಾಮಾನ್ಯವಾಗಿ ಗ್ರಾಮೀಣ ಜನರ ಹತ್ರ ಹೋಗಿ ಮನೆ ಬಾಗಿಲು ಹೋಗಿ ತಲುಪುವಂತ ಕೆಲಸ ಆಗ್ಬೋದು. ಇದನ್ನ ಮಾಡೋದಕ್ಕೆ ಇದು ಪೋಸ್ಟಲ್ ಸಖಿ ಅಂತೇಳಿ ನೇಮಕ ಮಾಡ್ತಿದ್ದಾರೆ. ಇದು ಇಷ್ಟು ನನಗೆ ಗೊತ್ತಿರುವಂತ ಮಾಹಿತಿ ಪ್ರಕಾರ ತಿಳಿಸ್ಕೊಟ್ಟಿದ್ದಾನೆ. ಇದರಲ್ಲಿ ಇನ್ನೂ ಏನಾದ್ರೂ ವಿವರ ಇದೆಯಾ ಅಂತ ನೋಡ್ತಾನೆ, ವೇಟ್ ಮಾಡಿ. ನೋಡಿ, ಇಷ್ಟು ಇದ್ರ ಬಗ್ಗೆ ಮಾಹಿತಿ ಆಗಿರತ್ತೆ. 10ನೇ ಪಾಸ್ ಆದಂತ ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅಲ್ಲ, ಇದು ಮಹಿಳೆಯರಿಗೆ. 24 ಆಗಸ್ಟ್ 2026ರಂದು ಜಿಲ್ಲೆಯ ಮುಖ್ಯ ಕಚೇರಿ ಅಥವಾ ಅಧೀಕ್ಷಕರ ಕಚೇರಿ, ಪ್ರಧಾನ ಕಚೇರಿ